ಕಡವಿದ ಪ್ರಕರಣ. ಹಾಗಾಗಿ ಕೋರ್ಟ್ ರಿಸೀವರ್ ಆದ ಡಾಕ್ಟರ್ ಅರವಿಂದ್ ರಾವ್ ಕೇಜ್ಗೆ ಇದನ್ನ ಖಂಡಿಸ್ತಾ ಇದ್ದೇನೆ. ವಿವರ ಏನು ಅಂತ ಹೇಳಿದ್ರೆ, ದಿನಾಂಕ 14/4 ನಾವೆಲ್ಲ ಬಿಸು ಅಂತ ಹೇಳ್ತೇವೆ. ಆ ದಿವಸ ಬಹಳ ಪ್ರಾಮುಖ್ಯವಾದಂತಹ ದಿನ. ಆ ರಾತ್ರಿ ತಡರಾತ್ರಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಪೇಟೆಯ ಮಹಿಳಾ ಪೊಲೀಸ್ ಠಾಣೆಯ ಎದುರಿನ ಹಳೆಯ ಕಟ್ಟಡವನ್ನ ಶ್ರೀ ಪಂಜುಗುಡ್ಡೆ ಈಶ್ವರ ಭಟ್ರು, ಅಂದ್ರೆ ಅವರು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಹಾಗೂ ಪುತ್ತೂರು ಕ್ಷೇತ್ರದ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಹಾಗೂ ಅವರ ಬೆಂಬಲಿಗರು ಈ ಕಟ್ಟಡದ ಜಮೀನಿನ ಮಾಲೀಕತ್ವದ ಬಗ್ಗೆ, ಅದರ ಈಗಿನ ಸ್ವಾಧೀನತೆಯ ಬಗ್ಗೆ ಮತ್ತು ಈ ಜಮೀನಿಗೆ ಸಂಬಂಧಿಸಿದ ಕೋರ್ಟ್ ಕೇಸಿನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಜೆಸಿಬಿ ಮತ್ತೆ ಟಿಪ್ಪರ್ಗಳನ್ನು ಉಪಯೋಗಿಸಿ ಸದ್ರಿ ಕಟ್ಟಡವನ್ನ ಭಾಗಶಃ ಕೆಡವಿದ್ದಾರೆ. ಸಾಧಾರಣ 10,000 ಚದರ ಅಡಿಯಷ್ಟು ದೊಡ್ಡ 2 ಮಹಡಿಯ ಕಟ್ಟಡವನ್ನು ಅವರು ಕೆಡವಿರುವುದು ಅದೊಂದು ದುರಂತವೇ ಸರಿ. ಈ ಕಟ್ಟಡ ಅಲ್ಲದೆ ಅಲ್ಲಿರುವ 9.79 ಏಕರ್ಸ್ ಜಾಗ, ಪೇಟೆಯ ಬದಿಯಿಂದ ಆಚಿನ ಬೈಪಾಸ್ನವರೆಗೆ ಇರುವಂತಹ 9.79 ಏಕರ್ಸ್ ಜಾಗ ಕೇದಿಗೆ ಕುಟುಂಬಕ್ಕೆ ಸೇರಿದ್ದು. ಆ ಕೇದಿಗೆ ಕುಟುಂಬದ ಒಂದು ಪಾಲುಪಟ್ಟಿಯ ಒಂದು ಕೇಸು ಕೋರ್ಟ್ನಲ್ಲಿ ಇರುವುದರಿಂದ ಈ ಒಂದು ಬೆಲೆ ಬಾಳುವ ಒಂದು ಆಸ್ತಿಯನ್ನ ಕೋರ್ಟ್ ತನ್ನ ಸುಪರ್ದಿಗೆ ತೆಗೆದುಕೊಂಡು ಪಾಲುಪಟ್ಟಿ ಆಗುವವರೆಗೆ ಅದನ್ನ ಕೋರ್ಟ್ ರಿಸೀವರ್ ಆಗಿದ್ದಂತಹ ನನ್ನ ಸ್ವಾಧೀನಕ್ಕೆ ಬಿಟ್ಟುಕೊಟ್ಟಿದೆ. ಹಿಂದೆ ಬಹಳಷ್ಟು ಜನ ರಿಸೀವರ್ ಆಗಿದ್ರು. ಆದರೆ 2018ರಿಂದ ಇಂದಿನವರೆಗೆ ನಾನೇ ಕೋರ್ಟ್ ಅಧಿಕಾರಿಯಾಗಿ ಅದರ ಕಸ್ಟೋಡಿಯನ್ ಆಗಿ ನಾನು ಅದನ್ನ ನೋಡಿಕೊಳ್ತಾ ಇದ್ದೇನೆ. ಆದರೆ ಶಾಸಕರು ಮತ್ತೆ ಪಂಜುಗುಡ್ಡೆ ಈಶ್ವರ ಭಟ್ರು ದಾಷ್ಟ್ಯದಿಂದ ಆ ಆಸ್ತಿಯನ್ನ, ಪರ್ಟಿಕ್ಯುಲರ್ ಆಗಿ ಆ ಕಟ್ಟಡವನ್ನ ಕೆಡವಿರುವುದು ಬಹಳ ತಪ್ಪಾಗಿರುತ್ತದೆ. ಹಾಗಾಗಿ ನಾವು ಹೇಳುವುದಿಷ್ಟೇ, ದೇವರ ಬಗ್ಗೆ ನಮಗೆ ಬಹಳವಾದ ಭಕ್ತಿ ಇರ್ತದೆ. ಅದನ್ನು ನಾನು ಇಲ್ಲಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ, ಅವರು ಯಾವ ಒಂದು ಉಳ್ಳಾಲ್ತಿಯ ಮೆರವಣಿಗೆಯ ಭಂಡಾರದ ಮೆರವಣಿಗೆ ಬಗ್ಗೆ ಪ್ರಸ್ತಾಪ ಮಾಡಿ ಆ ಒಂದು ಕಟ್ಟಡವನ್ನು ಕೆಡವಲಿಕ್ಕೆ ಮುಂದಾಗಿದ್ದಾರೋ, ಆ ಸದ್ರಿ ಜಮೀನಿನಲ್ಲಿರುವಂತಹ ದೇವರ ಕಟ್ಟೆ 1946ರಲ್ಲಿ, ಅಂದ್ರೆ 80 ವರ್ಷಗಳ ಹಿಂದೆ ನಮ್ಮ ಅಜ್ಜ ಆಗಿರುವಂತಹ ಕೇದಿಗೆ ಶಿವರಾವ್ ಅವರು ಆ ಕಟ್ಟೆಯನ್ನ ಕಟ್ಟಿಸಿದ್ರು. ಆಗಲ್ಲಿ ಈ ಕಟ್ಟಡ ಅಲ್ಲದೆ ಹಿಂದೆ ಭತ್ತದ ಸಾಗುವಳಿ ಮಾಡುವ ಗದ್ದೆಗಳಿತ್ತು. ಕಟ್ಟ ಹುಡಿಯ ನಡುವೆ ಬಲ್ನಾಡಿನಿಂದ ಈ ಉಳ್ಳಾಲ್ತಿಯ ಭಂಡಾರ ಮತ್ತೆ ಉಳ್ಳಾಲ್ತಿಯ ಮೆರವಣಿಗೆ ಬರ್ತಾ ಇದ್ದಿದ್ದು. ಅದನ್ನು ಕಂಡು ನಮ್ಮ ಜಾಗದಲ್ಲಿ ಉಳ್ಳಾಲ್ತಿ ಬರ್ತಾ ಇದ್ದಾಳೆ ಅಂತ ಹೇಳುವಂತಹ ಒಂದು ಗೌರವದಿಂದ ಅವರಲ್ಲಿ ಒಂದು ಕಟ್ಟೆಯನ್ನ ಕಟ್ಟಿ ಮಲ್ಲಿಗೆ ನೀಡುವಂತಹ ಕ್ರಮವನ್ನ ಪ್ರಾರಂಭ ಮಾಡಿದ್ದು 1946ರಿಂದ. ಅದಕ್ಕೆ ಪೂರಕವಾಗಿ ಅದಕ್ಕೆ ನಾವೇನು ಹೇಳುದು, ಸಾಕ್ಷಿಯಾಗಿ ಅಲ್ಲಿ ಆ ಕಟ್ಟೆಯ ಕಂಬದಲ್ಲಿ 1946 ಅಂತ ಬರೆದದ್ದಿದೆ. ತಾವುಗಳು ಯಾವಾಗಲೂ ಬೇಕಾದ್ರೂ ಹೋಗಿ ನೋಡ್ಬೋದು. ಇನ್ನೊಂದು ಕಂಬದಲ್ಲಿ KSR ಅಂತ ಎನ್ಗ್ರೇವ್ ಆಗಿದೆ. ಅಂದ್ರೆ ಕೇದಿಗೆ ಶಿವರಾವ್ ಅಂತ ಹೇಳುವಂತದ್ದು ಎನ್ಗ್ರೇವ್ ಆಗಿದೆ. ಸೊ ಅವರು ಪ್ರಾರಂಭಿಸಿದ ಅದೊಂದು ಸಂಪ್ರದಾಯ. ಅದು ಇಂದಿನವರೆಗೂ ಚಾಚೂ ತಪ್ಪದೆ. ಅದು ಕೋರ್ಟ್ ನಲ್ಲಿ ಕೇಸ್ ಇರಲಿ ಅಥವಾ ನಮ್ಮೊಳಗೆ ಇನ್ನೂ ಪಾಲುಪಟ್ಟಿ ಆಗದಿರಲಿ, ಆದ್ರೆ ಆ ಜಾತ್ರೆಯ ಸಮಯದಲ್ಲಿ ನಮ್ಮ ಕುಟುಂಬಸ್ಥರು, ನಮ್ಮ ಕುಟುಂಬದ ಪ್ರತಿನಿಧಿಗಳು ಮತ್ತೆ ನಮ್ಮ ಕುಟುಂಬದ ಎಲ್ಲ ಬಂಧುಗಳು ಅಲ್ಲಿ ಸೇರಿಕೊಂಡು ಆ ಉಳ್ಳಾಲ್ತಿಯನ್ನ ಗೌರವದಿಂದ ಬರಮಾಡಿಕೊಂಡು ಅಲ್ಲಿ ಮಲ್ಲಿಗೆಯನ್ನ ನೀಡುವಂಥದ್ದು, ಆ ನಂತರ ಅದು ದೇವಸ್ಥಾನಕ್ಕೆ ಕಡೆ ಸಾಗುವಂಥದ್ದು ಈಗಲೂ ನಡೀತಾ ಇದೆ. ಈ ವರ್ಷವೂ ಚೆನ್ನಾಗಿ ನಡೆದಿದೆ. ಅಲ್ಲಿ ಉತ್ತಮವಾದ ಅಲ್ಲಿ ಒಂದು ಪೇಂಟಿಂಗ್, ಕಟ್ಟೆಗೆ ಪೇಂಟಿಂಗ್ ಮಾಡಿಸಿ ಚಪ್ಪರ ಹಾಕಿಸಿ ನಾವು ಈ ಕಾರ್ಯವನ್ನು ಗೌರವದಿಂದ ಮಾಡಿದ್ದೇವೆ.